ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕನ್ನಡ ಹುಟ್ಟಿದ್ದೆ ತಮಿಳಿನಿಂದ ಅಂತ ಹೇಳಿ ವಿವಾದದ ಕಿಡಿ ಹೊತ್ತಿಸಿರುವಂತಹ ನಟ ಕಮಲ್ ಹಾಸನ್ ಮೊಂಡಾಟವನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಕನ್ನಡಿಗರ ಬಳಿ ಕ್ಷಮೆ ಕೇಳದೆ ಧಿಮಾಕು ತೋರಿಸ್ತಿದ್ದಾರೆ. ಇತ್ತ ಕಮಲ್ ಹಾಸನ್ ಕ್ಷಮೆ ಕೇಳಿ ಅಂತ ನಾನು ಹೇಳಲ್ಲ ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ. தமிழிலிருந்து பிறந்ததுதான் உங்கள் பாஷை. Love will never apologize. If I am wrong, I will apologize. If I am not, I won't. ಕಮಲ್ ಕ್ಷಮೆ ಕೇಳೋ ಬಗ್ಗೆ ನಾನು ಹೇಳಲ್ಲ ಎಂದ ಶಿವಣ್ಣ. See, it's what I should not tell them. What is supposed to be told or not, that is his wish, and what they want to get from him, that is the media wish. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಕನ್ನಡಿಗರನ್ನ ಕೆಣಕಿರೋ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಮೊಂಡಾಟ ಬಿಡದ ಕಮಲ್ ಹಾಸನ್ ನಾನು ಕ್ಷಮೆ ಕೇಳಲ್ಲ ಅಂತ ಉದ್ದಟತನ ಮುಂದುವರೆಸಿದ್ದಾರೆ. ಈ ಮಧ್ಯೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿರೋ ನಟ ಶಿವರಾಜ್ ಕುಮಾರ್ ಕಮಲ್ ಹಾಸನ್ ಹೇಳಿಕೆಯನ್ನ ವಿರೋಧವನ್ನು ಮಾಡದೆ ಖಂಡನೆಯನ್ನು ಮಾಡಿಲ್ಲ. ನಾನೇನು ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂದಿದ್ದಾರೆ. See, it's what I should not tell them. He's a senior actor, and I am the biggest fan of him. And what is supposed to be told or not, that is his wish, and what they want to get from him, that is the media wish. Okay, and media should be there. But I am saying, it's for me, the Kannada is the first. ಇನ್ನು ನಟ ಕಿಶೋರ್ ಕೂಡ ಕಮಲ್ ಹಾಸನ್ ಪರ ಬ್ಯಾಟ್ ಬೀಸಿದ್ದಾರೆ. ತುಂಬ ತಿಳಿದಂಥ ಮನುಷ್ಯ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಅರ್ಥ ಇರಬೇಕು, ಕೇಳಬೇಕು. ಅದನ್ನು ಪ್ರಶ್ನೆ ಕೇಳಿ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದು ನಮ್ಮ ಹಂಗಂತ ಅಂದ್ಬಿಟ್ಟು ಅದನ್ನು ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಎಲ್ಲ ಭಾಷೆಗಳು ಎಲ್ಲಿಂದನೋ ಹೊಟ್ಟು ಬಂದಿರ್ತವೆ. ಸೊ ಹಂಗಂತ ಅಂದ್ಬಿಟ್ಟು ಒಂದು ಭಾಷೆ ಮೇಲೂ ಒಂದು ಭಾಷೆ ಕೀಳು ಅಂತ ಆಗ್ಬಿಡಲ್ವಲ್ಲ. ಇದರಿಂದ ಅದು ಹುಟ್ಟುಬಿಡ್ತು ಅನ್ನೋದಕ್ಕೆ ಈಗ ನನ್ನ ತಾಯಿ ಹೊಟ್ಟೆಯಿಂದ ನಾನು ಹುಟ್ಟಿದೆ ಅಂದರೆ ನನಗೋ ನನ್ನ ತಾಯಿಗೂ ಅವಮಾನ ಅಲ್ವಲ್ಲ, ಯಾರಿಗೂ ಅವಮಾನ ಅಲ್ಲ. ಅದು ನಟರು ಹೀಗೆ ಹೇಳ್ತಿದ್ರೆ ದುರಹಂಕಾರ ತೋರ್ತಿರೋ ಕಮಲ್ ವಿರುದ್ಧ ರಾಜ್ಯ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕ್ಷಮೆ ಕೇಳದಿದ್ರೆ ಚಿತ್ರ ರಿಲೀಸ್ಗೆ ಅವಕಾಶ ಕೊಡಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದ್ದು ಏನೋ ಕಮಲ್ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ನೀವು ಆಗಿರೋದನ್ನ ಏನತ್ರೊಳಗೆ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ನಿಮ್ಮ ತಾತನ ಮನೆ ಗಂಟು ಹೋಗೋದಿಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿನೂ ಕೂಡ ಬರೋದಿಲ್ಲ. ಥಗ್ ಲೈಫ್ ಸಿನಿಮಾ ರಿಲೀಸ್ ಭವಿಷ್ಯ ಸೋಮವಾರ ನಿರ್ಧಾರ. ಕಮಲ್ ಹಾಸನ್ ಈವರೆಗೂ ಕ್ಷಮೆ ಕೇಳಿಲ್ಲ. ಚಿತ್ರ ವಿತರಕ ವೆಂಕಟೇಶ್ ಸೋಮವಾರ ನಿರ್ಧಾರ ತಿಳಿಸೋದಾಗಿ ಹೇಳಿದ್ದು, ಸಚಿವ ಶಿವರಾಜ್ ತಂಗಡಗಿ ಸಭೆ ಕರೆದಿದ್ದಾರೆ. ಅಂದೇ ಸಿನಿಮಾವನ್ನ ಕನ್ನಡದಲ್ಲಿ ರಿಲೀಸ್ ಮಾಡಲು ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದು ಅಂದೇ ನಿರ್ಧಾರವಾಗುತ್ತೆ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾಹಿತಿ ನೀಡಿದ್ದಾರೆ. ಎಲ್ಲದರ ನಡುವೆ ಕಮಲ್ ಹಾಸನ್ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆಗಳು ಮುಂದುವರೆದಿವೆ. ಬ್ಯೂರೋ ರಿಪೋರ್ಟ್, TV9.